ಕೆಲವೊಮ್ಮೆ ಹಾಗೆ ಜೀವನದಲ್ಲಿ ಉತ್ತರಗಳನ್ನ ಹುಡುಕ್ತಲೇ ಇರ್ತೇವೆ. ಅಂತ ಸಮಯಗಳಲ್ಲೇ ನನಗನಿಸೋದು ಆಗೋದೆಲ್ಲ ಆಗ್ಲಿ, ನನ್ನ ರಾಯರಿದ್ದಾಗ ಅದರ ಚಿಂತೆ ನನಗೇಕೆ, ರಾಘಣ್ಣನ ದರ್ಶನವೇ ಸಾಕು ದಾರಿ ಸಾಗೋಕೆ ಅಂತ. ಇಂದಿನ ಸ್ಥಳವೂ ಅಂತಹದ್ದೇ, ಶಾಂತತೆ, ಭಕ್ತಿ ಮತ್ತು ರಾಯರ ಅನುಗ್ರಹದ ಒಂದು ಸ್ಪರ್ಶ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಮೊದಲನೇ ಸಲ ನನ್ನ ವಿಡಿಯೋಸ್ನ ನೋಡ್ತಿದ್ರೆ, ಹಾಯ್, ನಾನು ಲತಾಶಾ. ರಾಯರ ದರ್ಶನ ಮಾಡೋದಂದ್ರೇನೆ ಹಾಗೆ, ಮನಸ್ಸಿಗೆ ಶಾಂತಿಯನ್ನು ನೀಡುವ ಬೆಳಕು, ಆತ್ಮಕ್ಕೆ ಸ್ಥೈರ್ಯವನ್ನ ಕಂಡುಕೊಳ್ಳುವ ಒಂದು ಅನುಭವ. ಹಾಗಾಗಿ ಅಂತಹ ಅದ್ಭುತವಾದ ದಿವ್ಯ ದರ್ಶನದ ಅನುಭವಕ್ಕೆ ಇಂದು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೇನೆ ಮಿನಿ ಮಂತ್ರಾಲಯ ಅಂತಲೇ ಕರೆಯಲ್ಪಡುವ ಶ್ರೀ ಕಾಮಧೇನು ಕ್ಷೇತ್ರ. ಈ ಪುಣ್ಯ ಕ್ಷೇತ್ರ ಇರುವುದು ಬೆಂಗಳೂರಿನ ಮಾಗಡಿ ರಸ್ತೆಯ ಕಡಬಗೆರೆ ಕ್ರಾಸ್ ಬಳಿ. ನೀವೀಗ ಇಲ್ಲಿ ನೋಡ್ತಿರೋದು ಬಂದು ಎಂಟ್ರೆನ್ಸ್ ಅಲ್ಲೇ ಬೋರ್ಡ್ ಹಾಕಿದ್ದಾರೆ, ಟುವರ್ಡ್ಸ್ ಯುವರ್ ರೈಟ್ ಹ್ಯಾಂಡ್ ಸೈಡ್, ಅಂದ್ರೆ ನಿಮ್ಮ ಬಲಭಾಗಕ್ಕೆ ಕೈ ಕಾಲುಗಳನ್ನ ಸ್ವಚ್ಛಗೊಳಿಸಿಕೊಂಡು ದೇವಸ್ಥಾನಕ್ಕೆ ಎಂಟ್ರಿ ಮಾಡ್ಲಿಕ್ಕೆ ಅಂತ ಹೇಳಿ ಜಾಗವನ್ನ ಮಾಡಿದ್ದಾರೆ. ಹಾಗೆ ದರ್ಶನದ ಸಮಯ ಬಂದು ಬೆಳಗ್ಗೆ 8 ಓಪನ್ ಆಗುತ್ತೆ, ಸಾಯಂಕಾಲ 5 ಕ್ಲೋಸ್ ಆಗುತ್ತೆ. ರಾಯರ ಮಹಿಮೆ ಅಪಾರ. ಅದಕ್ಕೆ ಅನುಗುಣವಾಗಿ ಟೆಂಪಲ್ ಪ್ರಿಮೈಸಸ್ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ನಮ್ಗೆ ನೋಡೋಕ್ ಸಿಗೋದು ಈ ಒಬ್ಬ ದಂಪತಿಯ ಅನುಭವದ ಪಬ್ಲಿಷ್ ಮಾಡಿರೋ ಅಂತದ್ದು. ಕಳೆದ 10 ವರ್ಷಗಳಿಂದ ಸಂತಾನವಿಲ್ಲದೆ ಅವ್ರಿಗೆ ಇಲ್ಲಿ ಬಂದ ಮೇಲೆ ಮಗು ಆಗಿರುತ್ತೆ, ಅದನ್ನ ಅವರು ಪಬ್ಲಿಷ್ ಮಾಡಿ ಹಾಕಿದ್ದಾರೆ. ಅದರ ಪಕ್ಕದಲ್ಲೇ ಈ ಒಬ್ಬ ವ್ಯಕ್ತಿಗೆ ಸಿವಿಯರ್ ಆಗಿ ಹೆಲ್ತ್ ಇಶ್ಯೂಸ್ ಆಗಿರುತ್ತೆ, ಆದ್ರೆ ಇಲ್ಲಿಗೆ ಬಂದನಂತಹ ಅವರು ತುಂಬಾನೇ ಚೇತರಿಸ್ಕೋತಾರೆ, ಅದರದ್ದು ಕೂಡ ಇಲ್ಲಿ ಪಬ್ಲಿಷ್ ಮಾಡಿ ಹಾಕಿದ್ದಾರೆ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಎಡಭಾಗದಲ್ಲಿ ನೋಡೋದಾದ್ರೆ ತುಪ್ಪದ ದೀಪೋತ್ಸವದ ಸೇವಾ ಕೌಂಟರ್ ಅಂತ ಹೇಳಿ ಇರುತ್ತೆ. ಇದು ನಿತ್ಯ ದೀಪೋತ್ಸವದ ಸೇವಾ ಕೌಂಟರ್ ಕೂಡ ಹೌದು. ಇಲ್ಲಿ ಒಂದು ಚೀಟಿಯನ್ನ ರಸೀದಿಯನ್ನ ತಗೊಂಡಾಗ 50 ರೂಪಾಯಿ ಆಗ್ತದೆ. ಒಂದು ರಸೀದಿಯಲ್ಲಿ ಇಬ್ರು ಹೋಗಿ ರಾಯರ ಮುಂದೆ ನಿಂತು ಆರತಿಯನ್ನ ಮಾಡಬಹುದಾಗಿರುತ್ತೆ. ಸೊ ಟಿಕೆಟ್ ಅನ್ನ ತಗೊಂಡು ಮುಂದೆ ಹೋಗ್ತಾ ಅಲ್ಲಿ ಪುರೋಹಿತರಿರ್ತಾರೆ, ಅವ್ರ ಹತ್ರ ಆ ಚೀಟಿಯನ್ನ ಕೊಟ್ಟಿದ್ದಲ್ಲಿ ನಿಮಗೆ ಒಂದು ಅವರು ಆರತಿಯ ತಟ್ಟೆಯನ್ನ ಕೊಡ್ತಾರೆ. ಅದರಲ್ಲಿ 2 ತುಪ್ಪದ ಬತ್ತಿಗಳನ್ನ ಹಾಕಿ ಅವರು ಕೊಟ್ಟಿರ್ತಾರೆ. ಅದನ್ನ ತಗೊಂಡು ಮುಂದೆ ಹೋಗ್ತಾ ಸ್ವತಃ ನಾವೇ ರಾಯರ ಮುಂದೆ ನಿಂತು ರಾಯರಿಗೆ ಆರತಿಯನ್ನ ಮಾಡುವಂತದ್ದು. ಈಗ ನೀವಿಲ್ಲಿ ನೋಡಬಹುದಾದಂತಹ ಬೃಂದಾವನ ಬಂದು ತುಂಬಾನೇ ವಿಶೇಷವಾದಂತಹ ಬೃಂದಾವನ. ಇದನ್ನ ಮೃತಕ ಬೃಂದಾವನ ಅಂತ ಹೇಳಿ ಕರೆಯೋದುಂಟು. ಇದು ಯಾಕಿಷ್ಟು ವಿಶೇಷ ಅಂತ ನಾವು ನೋಡೋದಾದರೆ, ವಿಶ್ವದಲ್ಲಿಯೇ ಏಕೈಕ 108 ಕೋಟಿ ಬಾರಿ ಶ್ರೀ ರಾಘವೇಂದ್ರಾಯ ನಮಃ ಲೇಖನ ಮಹಾಯಜ್ಞ ಬೃಂದಾವನ ಇದಾಗಿದ್ದು, ಇದರ ಮುಂದೆ ನಿಂತು ಆರತಿಯನ್ನ ಮಾಡುವಾಗ ಅದು ಒಂಥರ ವೈಬ್ರೇಷನ್ ನಮಗೆ ಕೊಡುತ್ತೆ. ತುಂಬಾನೇ ಪಾಸಿಟಿವ್ ಎನರ್ಜಿಯನ್ನ ಅದು ನಮ್ಮಲ್ಲಿ ತುಂಬತ್ತೆ. ಈ ಕ್ಷೇತ್ರಕ್ಕೆ ಕಾಮಧೇನು ಕ್ಷೇತ್ರ ಅಂತಲೇ ಯಾಕೆ ಕರೀತಾರೆ ಅನ್ನೋದನ್ನ ನೋಡೋದಾದರೆ, ನಮಗೆಲ್ಲ ತಿಳಿದಿರುವ ಹಾಗೆ ಕಾಮಧೇನು ಎಂದರೆ ಬೇಡಿದ್ದನ್ನೆಲ್ಲ ಕರುಣಿಸುವ ಗೋಮಾತೆ ಸುರಭಿ ಆಗಿದ್ದು, ಕಲಿಯುಗದ ದೈವರಾದ ರಾಯರನ್ನ ನಾವು ಕಾಮಧೇನು ಕಲ್ಪತರು ಅಂತಲೇ ನಂಬಿರುವ ಸಲುವಾಗಿ ಇಲ್ಲಿನ ನಮ್ಮ ರಾಯರ ಸನ್ನಿಧಿಯನ್ನ ಶ್ರೀ ಕಾಮಧೇನು ಕ್ಷೇತ್ರ ಅಂತ ಹೆಸರಿಸಲಾಗಿದೆ. ಇದು ಬಂದು ಶ್ರೀ ಕಾಮಧೇನು ಕ್ಷೇತ್ರದ ಗರ್ಭಗುಡಿ. ಏಕಶಿಲಾ ಸಾಲಿಗ್ರಾಮ ಕಲ್ಲಿನಿಂದ ಇದನ್ನ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ನೋಡೋದಾದ್ರೆ ನಾವು ಭೂವರಹ ಸ್ವಾಮಿಯನ್ನ ನೋಡಬಹುದು. ಹಾಗೆ ಒಳಗಡೆ ಮುಖ್ಯ ಪ್ರಾಣ ದೇವರಾದ ಆಂಜನೇಯ ಸ್ವಾಮಿಗಳ ಜೊತೆಗೆ ರಾಯರನ್ನ ಸಹ ನಾವು ನೋಡಬಹುದು. ಹಾಗೆ ಇಲ್ಲಿನ ಮತ್ತೊಂದು ವೈಶಿಷ್ಟ್ಯತೆ ಆದಂತಹ ಇಲ್ಲಿನ ಆರ್ಕಿಟೆಕ್ಚರ್ ಬಗ್ಗೆ ಖಂಡಿತವಾಗ್ಲೂ ಮಾತನಾಡಲೇಬೇಕು. ತುಂಬಾನೇ ಸುಂದರವಾಗಿ ಮೂಡಿ ಬಂದಿದೆ. ಒಮ್ಮೆಲೆಗೆ ನೇರವಾಗಿ ನಾವು ಮಂತ್ರಾಲಯದ ರಾಯರ ದರ್ಶನವನ್ನ ಮಾಡಲಿಕ್ಕೆ ಬಂದಿದೀವ ಅನ್ನುವಂತಹ ಭಾವನೆಯನ್ನ ಖಂಡಿತವಾಗ್ಲೂ ಕೊಡುತ್ತೆ. ಅಲ್ಲಿಂದ ಒಂದು ಪ್ರದಕ್ಷಿಣೆಯನ್ನ ಹಾಕುತ್ತಾ ಹಿಂದ್ಗಡೆ ಬಂದಾಗ ನಮಗೆ ಇಲ್ಲಿ ಶ್ರೀವಲ್ಲಿ ಕಲ್ಪವಲ್ಲಿ ಅಮ್ಮನವರ ಸನ್ನಿಧಾನ ಕೂಡ ಸಿಗುತ್ತೆ. ಇದು ದೇವಸ್ಥಾನದ ಆಡಳಿತ ಮಂಡಳಿಯ ಪ್ರಕಾರ ಕಲ್ಲಿನಲ್ಲಿ ತಂತಾನೆ ಉದ್ಭವವಾಗಿದ್ದು, ಇಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ಶಕ್ತಿ ಇದೆ ಅಂತ ಖಂಡಿತವಾಗ್ಲೂ ಹೇಳಬಹುದು. ಯಾಕಂದ್ರೆ ನಿಮ್ಗೆ ಅಂತಹದ್ದೇ ಒಂದು ವೈಬ್ಸ್ ಅನ್ನ, ಒಂದು ಪಾಸಿಟಿವ್ ಎನರ್ಜಿಯನ್ನ ಇಲ್ಲಿ ಬಂದು ನಿಂತಾಗ, ಒಂದಷ್ಟು ಸಮಯ ಕಳೆದಾಗ ಅದು ಮನಸ್ಸಿಗೆ ಇಲ್ಲಿ ಭಾಸವಾಗುತ್ತೆ. ಅಷ್ಟೇ ಅಲ್ಲ, ಅಲ್ಲಿಂದ ಒಂದು ಪ್ರದಕ್ಷಿಣೆಯನ್ನ ಮುಗಿಸಿ ಪುನಃ ರಾಯರ ಮುಂದೆ ಬಂದು ನಿಂತಾಗ ಏಕಶಿಲಾ ಸಾಲಿಗ್ರಾಮದ ಕಲ್ಲಿನಿಂದ ಮಾಡಿರುವಂತಹ ಮೂಲ ಗರ್ಭಗುಡಿಯ ಮೂಲ ರಾಯರ ಬೃಂದಾವನದ ಮುಂದೆ ನಿಂತಾಗಂತೂ ಆ ಒಂದು ವೈಬ್ರೇಷನ್ ಎನರ್ಜಿ ಇನ್ನೂ ಮತ್ತಷ್ಟು ದುಪ್ಪಟ್ಟಾಗುತ್ತೆ, ಇನ್ನಷ್ಟು ಇಮ್ಮಡಿಗೊಳಿಸುತ್ತೆ ಅನ್ನೋದ್ರಲ್ಲಿ 2 ಮಾತೇ ಇಲ್ಲ. ಇದನ್ನ ಒಂದ್ಸಲ ಖಂಡಿತವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ನೇರವಾಗಿ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅನ್ನುವಂತಹ ಬೆಂಗಳೂರು
ಬೆಂಗಳೂರಿನಲ್ಲೇ ಇರುವಂತವರು ಖಂಡಿತವಾಗ್ಲೂ ಈ ಒಂದು ಜಾಗವನ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ಒಮ್ಮೆ ಆದ್ರೂ ಇಲ್ಲಿಗೆ ಭೇಟಿಯನ್ನ ಮಾಡಿ. ಮಂತ್ರಾಲಯದಲ್ಲಿ ನಮಗೆ ನೋಡೋಕೆ ಸಿಗೋ ಹಾಗೆ ಇಲ್ಲಿಯೂ ಸಹ ದೇವಸ್ಥಾನದ ಆವರಣದಲ್ಲೇನೆ ಪೂಜಾ ಭಂಡಾರ ಇರುವಂತದ್ದು ಮತ್ತೊಂದು ವಿಶೇಷ ಅಂತಲೇ ಹೇಳಬಹುದು. ವಾರದಲ್ಲಿ ಗುರುವಾರದಂದು ಅಥವಾ ಭಾನುವಾರದ ದಿನಗಳಲ್ಲಿ ನೀವು ಬರೋದಾದರೆ ಅನ್ನದಾಸೋಹದಲ್ಲಿ ಇಲ್ಲಿ ಪ್ರಸಾದದ ವಿನಿಯೋಗ ಕೂಡ ಇರುತ್ತೆ. ನೀವು ಪ್ರಸಾದವನ್ನ ಸ್ವೀಕರಿಸಿ ಹೋಗ್ಬೋದು. ಎಂಟ್ರೆನ್ಸ್ ಅಲ್ಲಿ ನಿಮ್ಗೆ ಈ ರೀತಿ ಒಂದು ಬ್ಯಾರಿಕೇಡ್ ಹಾಕಿ ಅದ್ರೊಳಗಡೆ ಪ್ಲೇಸ್ ಎಲ್ಲ ಇಟ್ಟಿರ್ತಾರೆ. ನೀವೇ ಪ್ಲೇಟ್ ಅನ್ನ ತಗೊಂಡು ಒಳಗಡೆ ಪ್ರಸಾದವನ್ನ ತಗೊಳ್ಳಿಕ್ಕೆ ಹೋಗ್ಬೇಕು. ಹಾಗೆ ನಾವು ಬಂದು ವೀಕೆಂಡ್ ಅಲ್ಲಿ ಭಾನುವಾರದಂದು ಭೇಟಿ ಕೊಟ್ಟಿದ್ವು. ಹಾಗೆ ನಾವು ಹೋದಾಗ ಒಗ್ಗರಣೆಯ ಮೊಸರನ್ನವನ್ನ ಅವರು ನಮಗೆ ಕೊಟ್ಟಿದ್ರು. ಅದ್ಭುತವಾಗಿತ್ತು ಪ್ರಸಾದವಂತೂ. ನಿಮಗೆ ಎಂಥದ್ದೇ ಸಮಯದ ಅಭಾವ ಇದ್ದರೂ ಕೂಡ ಪ್ರಸಾದವನ್ನ ಮಾತ್ರ ಮಿಸ್ ಮಾಡ್ಲೇಬೇಡಿ. ಹಾಗೆ ಪ್ರಸಾದವನ್ನ ಸೇವಿಸಿದ ನಂತರ ಹಿಂಬದಿಯಲ್ಲಿ ಈ ರೀತಿಯಾಗಿ ಜಾಗವನ್ನ ಅವರು ಮಾಡಿದ್ದಾರೆ. ನಾವು ತಿಂದಂತಹ ತಟ್ಟೆಯನ್ನ ಸ್ವತಃ ನಾವೇ ಇಲ್ಲಿ ಬಂದು ಪ್ಲೇಸ್ ಅನ್ನ ವಾಶ್ ಮಾಡಿ ನಂತರ ಅದನ್ನ ಪುನಃ ಇಡ್ಲಿಕ್ಕೂ ಕೂಡ ಅವರು ಒಂದು ಪ್ರತ್ಯೇಕವಾದ ಜಾಗವನ್ನ ಮಾಡಿದ್ದಾರೆ. ಅದನ್ನ ಅಲ್ಲಿಯೇ ಇಡಬೇಕಾದಂತದ್ದು. ಅಷ್ಟೇ ಅಲ್ಲ, ಇಲ್ಲಿನ ಜಾಗ ಕೂಡ ಅಷ್ಟೇ ಸುಂದರವಾಗಿದೆ, ವಿಶಾಲವಾಗಿ, ಪ್ರಶಾಂತವಾಗಿ, ತುಂಬಾನೇ ಪೀಸ್ಫುಲ್ ಆಗಿದೆ ಅಂತ ನನಗನ್ನಿಸ್ತು. ತುಂಬಾನೇ ಇಷ್ಟ ಆಯ್ತು ನನ್ಗಂತೂ. ಸೊ ವಿಡಿಯೋ ಮುಖೇನ ನೀವು ನೋಡಿದಾಗ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋಲಿ ಮತ್ತೊಂದು ಕಾಂಟೆಂಟ್ ಜೊತೆಗೆ. ಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.